ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿದ್ರು 60ರಿಂದ 70 ಶಾಸಕರು ಬರ್ತಾರೆ. ದೆಹಲಿಯಲ್ಲಿ ಬಿಜೆಪಿಯ ದೈತ್ಯ ನಾಯಕರ ಎದುರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ವಿಜೇಂದ್ರ ಒಟ್ಟಿಗೆ ಕೂತು ಮಾತುಕತೆ ನಡೆಸಿದ್ದಾರೆ. ಕ್ರಾಂತಿ ಆಗಬಹುದು ಅನ್ನುವಂತಹ ಮುನ್ಸೂಚನೆ ಕೊಟ್ಟ ಮೇಲೆ ಮಾಗಡಿ ಬಾಲಕೃಷ್ಣ ಅವರು ಮಾಗಡಿ ಬಾಲಕೃಷ್ಣ ಅನ್ನೋದಕ್ಕಿಂತಲೂ ಹೆಚ್ಚಾಗಿ JDS ಬಾಲಕೃಷ್ಣ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಬಿಜೆಪಿ ಬಾಲಕೃಷ್ಣ ಅಂತ ಕರೀತಾರೆ. ತುಂಬಾ ಚಿಕ್ಕ ವಯಸ್ಸಿಗೆ ಅವರು ಬಿಜೆಪಿ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದವರು. ಅದೇ ನಾಯಕ ಪರೋಕ್ಷವಾಗಿ ರಾಜಣ್ಣ ಅವ್ರಿಗೆ ಏನನ್ನೋ ಹೇಳೋಕೆ ಹೋಗಿ ಮತ್ತೊಂದು ಕ್ಲೂ ಬಿಟ್ಕೊಟ್ರ. ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಈಗ ಗುರುತಿಸಿಕೊಂಡಿರುವಂತಹ ಆ ನಾಯಕ ಮಿನಿಸ್ಟರ್ ಆಗ್ಬೇಕು ಅನ್ನೋ ಕಾರಣಕ್ಕೋ ಮತ್ತೊಂದು, ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿದ್ದವರು. ಇದೇ ಸಿದ್ದರಾಮಯ್ಯ ಅವರ ಕಾರಣಕ್ಕೇನೆ JDS ತೊರೆದು ಕಾಂಗ್ರೆಸ್ ಸೇರಿದ್ರು. ಇದೀಗ ಆ ನಿಷ್ಠೆಯನ್ನ ಬದಲಿಸಿ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅರೆ, ರಾಜಣ್ಣ ಅವರನ್ನ ಕೆಣಕೋಕ್ ಹೋಗಿ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಇದೇ ಬಾಲಕೃಷ್ಣ ಅವರ ಮತ್ತೊಂದು ವಿಚಾರವನ್ನ ಹೇಳಿದ್ದಾರೆ. ನೋಡಿ, ಇನ್ನೂ ಒಂದು ಮುಖ್ಯವಾದ ವಿಚಾರ. ಕೆಲ ವಾರಗಳ ಹಿಂದೆ ಖುದ್ದು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, CM ಮಾಡಿದ್ರೆ ನಾನು ಮತ್ತೊಬ್ರು ಬಿಜೆಪಿಗೆ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರಲ್ಲ, ಆ ಹೇಳಿಕೆ ಈಗ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಕೆಲವ್ರಿಗೆ CM ಮಾಡ್ಬಿಡ್ತೀವಿ ಅಂದ್ರೆ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ ಬಿಜೆಪಿಗೆ ಅನ್ನೋ ಮೂಲಕ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರತ್ತ ಗುರಿ ಮಾಡಿದ್ರು. ಯಾಕಂದ್ರೆ ರಾಜಣ್ಣ ಅವರನ್ನ ವಜಾಗೊಳಿಸ್ಲಿಕ್ಕೆ ಕೆಲವರು ಕಾರಣ ಅಂತವರೇ ಈಗ ಇದನ್ನೆಲ್ಲ ಮಾತಾಡ್ತಿದ್ದಾರೆ. ಬಾಲಕೃಷ್ಣ ಅವರು ಮೊದಲಿಂದಲೂ ಕೂಡ RSS ಚಡ್ಡಿ ಹಾಕೊಂಡ್ ಬಂದವರು, ಅಂದ್ರೆ ಸಂಘದಿಂದ ಬಂದವರು ಅನ್ನೋ ರೀತಿಯಲ್ಲಿ ಆಡಿದಂತಹ ಮಾತು ಮತ್ತು ಆ ಇಡೀ ಬಣವನ್ನ ಡಿ.ಕೆ. ಬಣವನ್ನ ಉಲ್ಲೇಖ ಮಾಡಿರುವಂತಹ ರೀತಿ ಎಲ್ಲವೂ ಕೂಡ ಒಂದು ಸಂದೇಶ ಕೊಡ್ತಿದೆ. ನೋಡಿ, ಏನಂದ್ರೆ ಒಂದು ಕಡೆ ಈಗ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿರುವಂತಹ ಧರ್ಮಸ್ಥಳ ಪ್ರಕರಣ ಮತ್ತು ಇದೇ ಡಿ.ಕೆ. ಶಿವಕುಮಾರ್ ಅವರು ಆಡಿದ್ದಂತಹ ಒಂದು ಮಾತು, ಒಬ್ಬ ಡಿ.ಕೆ. ಶಿವಕುಮಾರ್ ಅಲ್ಲ 100 ಡಿ.ಕೆ. ಶಿವಕುಮಾರ್ ಬರ್ತಾರೆ ಅನ್ನುವಂತಹ ಹೇಳಿಕೆ, ಈ ಕ್ಷಿಪ್ರ ಕ್ರಾಂತಿ ಅಥವಾ ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆಗಳು ಯತ್ನಾಳ್ರದ್ದು, ಪರೋಕ್ಷವಾಗಿ ಮಾಗಡಿ ಬಾಲಕೃಷ್ಣ ಅವರದ್ದು. ಈಗ ಏನೆಲ್ಲ CM ಕುರ್ಚಿಯ ಬಹುದೊಡ್ಡ ಜಂಗಿ ಕುಸ್ತಿ ಆಗಿತ್ತು, ಆನಂತರದಲ್ಲಿ ಒಂದೊಂದಾಗಿ ತೊಳೆಯಂತೆ ಬಿಚ್ಚಿಡುತ್ತಿರುವಂತಹ ಎಲ್ಲ ವಿಚಾರಗಳು ಪ್ರಕರಣಗಳು ಕೂಡ CM ಕುರ್ಚಿಯ ಬದಲಾವಣೆಗೆ ಮಹಾನ್ ಪ್ರಭಾವಿಗಳು ಕೂಡ ಬಂದು ಸೇರಬಹುದಾ? ನೋಡಿ, ಎಲ್ಲರೂ ಕೂಡ ಒಂದ್ ಕಡೆ ಹೋಗ್ತಿದ್ದಾರೆ, ಯಾತ್ರೆ ಮಾಡ್ತಿದ್ದಾರೆ, ಬರ್ತಿದ್ದಾರೆ. ಅದೊಂಥರ ಪವರ್ ಸೆಂಟರ್ ಕೂಡ ಆಗಿದೆ ರಾಜಕಾರಣದ ಲೆಕ್ಕದಲ್ಲಿ ನೋಡಿದ್ರೆ. ಶ್ರದ್ಧಾ ಕೇಂದ್ರ ನೋ ಡೌಟ್. ಆದ್ರೆ ಜೊತೆಯಲ್ಲಿ 100 ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ ಎನ್ನುವಂತಹ ಹೇಳಿಕೆ ಎಲ್ಲ ಒಂದು ಕಡೆ ಈ ಪ್ರಕರಣದಿಂದ ಕೆಲವರಿಗೆ ಬಹುದೊಡ್ಡ ಮುಜುಗರ ಮುಖಭಂಗ ಆಗುತ್ತೆ ಅನ್ನೋದಾದ್ರೆ ಮುಖ್ಯಮಂತ್ರಿಯನ್ನ ಬದಲಾಯಿಸುವಂತಹ ಪ್ರಯತ್ನಗಳು ಕೂಡ ನಡೀಬಹುದಾ? ಸೆಪ್ಟೆಂಬರ್ ಕ್ರಾಂತಿಗೆ ಅದು ಕೂಡ ಬಲ ತುಂಬಬಹುದಾ? ರಾಜಕಾರಣ ಇದು, ಎಲ್ಲರೂ ಚರ್ಚೆ ಮಾಡ್ತಿರುವಂತದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡೇ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಅನ್ನುವಂತಹ RSS ಪ್ರಾರ್ಥನಾ ಗೀತೆಯನ್ನ ಹಾಡಿದ್ರ ಅಥವಾ ಇದೆಲ್ಲವೂ ಷಡ್ಯಂತ್ರ ಅಂತ ಹೇಳಿದ್ರ? ಎಲ್ಲ ಅನುಮಾನದ ಚುಕ್ಕಿಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಅದೇ ಸ್ಪಷ್ಟವಾಗಿ ಕಾಣಿಸ್ತಿದೆ. ಪರೋಕ್ಷವಾಗಿ ಬ್ಲರ್ ಆಗಿ ಅಲ್ಲ, ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಿದ್ರೆ 100 ಡಿ.ಕೆ. ಶಿವಕುಮಾರ್ಗಳು ಒಟ್ಟಿಗೆ ಸೇರೋ ಮೂಲಕ ಆ ಪ್ರಭಾವ ಮತ್ತು ಪ್ರಭಾವಳಿಯ ನೆರಳಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ? ಒಬ್ಬ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳನ್ನ ಒಗ್ಗೂಡಿಸಿದ ನಾಯಕ, ಹಿಂದುಳಿದ ಸಮಾಜಗಳ ನಾಯಕ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಮತ್ತು ಸಂವಿಧಾನವನ್ನು ಉಳಿಸೋಕ್ಕೋಸ್ಕರ ಸೌಜನ್ಯರಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು ಅಂತ ಬಯಸುವಂತಹ ನಾಯಕ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಇಂತಹ ಲೆಕ್ಕಾಚಾರಗಳ ಅಡಿಯಲ್ಲೂ ಕೂಡ ಹೊರಗಿನ ಬಲವನ್ನೂ ಕೂಡ ಬಳಸಿಕೊಂಡು ಇಳಿಸುವಂತಹ ಪ್ರಯತ್ನಗಳು ನಡೀಬಹುದಾ ರಾಜಕಾರಣದಲ್ಲಿ? ಅಂಥದ್ದೊಂದು ಪ್ರಯತ್ನದ ಪೂರಕ ಅನ್ನೋ ರೀತಿಯಲ್ಲೇ ಈ ಎಲ್ಲ ಹೇಳಿಕೆಗಳು ಮತ್ತು ಬೆಳವಣಿಗೆಗಳು ನಡೀತಿವೆಯಾ? ಕಮೆಂಟ್ ಮಾಡಿ.